ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಲೋಕಸಮರದಲ್ಲಿ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸಚಿವರ ಕಾರು ತಡೆದಕ್ಕೆ ಹೆಡ್ ಕಾನ್ಸ್ಟೇಬಲ್ ಅಮಾನತಾಗಿದ್ದಾರೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಮೊನ್ನೆ ಸೋಮವಾರ ಕಾಂಗ್ರೆಸ್ ಜೆಡಿಎಸ್ನ ಅಭ್ಯರ್ಥಿ ವಿಜಯಶಂಕರ್ ನಾಮಪತ್ರ ಸಲ್ಲಿಸುವ ಸಂದರ್ಭ ಅದು. ಈ ಸಂದರ್ಭದಲ್ಲಿ ಸಚಿವರ ಕಾರನ್ನು ತಡೆದಿದ್ದಾರೆ ಹೆಡ್ ಕಾನ್ಸ್ಟೇಬಲ್. ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ದೇವರಾಜ ಅರಸು ಜಂಕ್ಷನ್ ಹತ್ರ ಕಾರ್ ತಡೆದಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ ಹೆಸರು ವೆಂಕಟೇಶ್ ಅಂತ. ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ವೆಂಕಟೇಶ್ ಅಮಾನತುಗೊಳಿಸುವಂತೆ ಇದೀಗ ಎಸಿಪಿ ವರದಿಯನ್ನು ಕೊಟ್ಟಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ 3 ಕಾರ್ಗಳಿಗೆ ಅವಕಾಶ ಇದ್ರೂ ಕೂಡ ಸಚಿವರ ಕಾರಿಗೆ ತಡೆ ಹಾಕಿದ್ರು ಈ ಮುಖ್ಯ ಪೇದೆ ವೆಂಕಟೇಶ್. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮೈಸೂರಿನಿಂದ ಕೆಪಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್. ಏನ್ ಪ್ರಕರಣ ಇದು, ಏನಾಯ್ತು? ಮೊನ್ನೆ ಏನು ಮೈತ್ರಿ ಅಭ್ಯರ್ಥಿಯಾಗಿ ಸಿಎಸ್ ವಿಜಯಶಂಕರ್ ನಾಮಪತ್ರವನ್ನ ಸಲ್ಲಿಸಿದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಬರ್ತಾ ಇದ್ದಂತಹ ಸಚಿವ ಸಾರಾ ಮಹೇಶ್ ಅವರ ಕಾರನ್ನ ದೇವರಾಜ ಅರಸು ರಸ್ತೆಯಲ್ಲಿ ತಡೆದಿರುವಂತದ್ದು. ಆದ್ರೆ 6 ಕಿಲೋಮೀಟರ್ಗಿಂತ ಮುಂಚಿತವಾಗಿಯೇ ಬ್ಯಾರಿಕೇಡ್ಗಳನ್ನ ಹಾಕಲಾಗಿತ್ತು. ಬಹುತೇಕ ಮುಖ್ಯ ಪೇದೆಗೆ ಮಿಸ್ಕಮ್ಯುನಿಕೇಶನ್ ಆಗಿರುವಂತಹ ರೀತಿಯಲ್ಲಿ ಕಾಣ್ತಾ ಇದೆ. ಅಂದ್ರೆ ಮುಂದೆ ಬರುವಂತಹ ವೆಹಿಕಲ್ ಗಳು ಎಷ್ಟು ಅನ್ನುವಂತಹದ್ದು. ಆದ್ರೆ ಕೊನೆಗೂ ಕೂಡ ಸಚಿವರು 3 ಕಾರಿಗೆ ಪರ್ಮಿಷನ್ ಇದೆ, ನಾನು ಪರ್ಮಿಷನ್ ಇರೋ ಕಾರ್ನಲ್ಲೇ ಬರ್ತಾ ಇದ್ದೇನೆ ಅಂತ ಹೇಳಿದ್ರು ಕೂಡ ಕನ್ವಿನ್ಸ್ ಆಗುವಂತಹ ಪರಿಸ್ಥಿತಿಯಲ್ಲಿ ಮುಖ್ಯ ಪೇದೆ ಇರಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರೇನು ದೂರನ್ನ ಕೊಟ್ಟಿಲ್ಲ. ಆದ್ರೆ ತಮಗೆ ಆಗಿರುವಂತಹ ಇನ್ಸಲ್ಟ್ ನ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಸಚಿವರು ತಿಳಿಸಿದರೆ ಪರಿಣಾಮವಾಗಿ ಮುಖ್ಯ ಇರೋ ಪೇದೆಯನ್ನ ಈಗಾಗಲೇ ಅಮಾನತು ಮಾಡಲಾಗಿದೆ. ಹರೀಶ್, ಅಂದ್ರೆ ಅವ್ರ ಜೊತೆ ಇನ್ನೊಬ್ರು ಇನ್ಸ್ಪೆಕ್ಟರ್ಗಳು ಯಾರು ಇರಲ್ವಾ ಆ ಜಾಗದಲ್ಲಿ? ಯಾಕಂದ್ರೆ ಅವ್ರೇನೀಗ ದೊಡ್ಡವರ ಆರ್ಡರ್ ಫಾಲೋ ಮಾಡ್ತಿರ್ತಾರೆ. ಅವ್ರ ಗಮನಕ್ಕೆ ಬಂದಿಲ್ವಾ ಇವ್ರ ಮಿನಿಸ್ಟರ್ ಇವ್ರ ಕಾರ್ ಬರ್ತಾ ಇದೆ ಅಂತ ಒಂಚೂರು ಗಮನಕ್ಕೆ ಬಂದಿಲ್ವಾ? ಮುಖ್ಯ ಅಧಿಕಾರಿಗಳ ಗಮನಕ್ಕೆ ಇದು ಬಂದಿಲ್ಲ ಅನ್ನುವಂಥದ್ದು ಈಗ ಇರುವಂತಹ ಮಾಹಿತಿ. ಯಾಕಂದ್ರೆ ಬ್ಯಾರಿಕೇಡ್ ನ ಎಲ್ಲಾ ಸ್ಥಳಗಳಲ್ಲೂ ಕೂಡ ಮುಖ್ಯ ಅಧಿಕಾರಿಗಳು ಇರೋದಿಲ್ಲ. ಹೀಗಾಗಿನೇ ಪ್ರಮುಖವಾದಂತಹ ಸ್ಥಳಗಳಲ್ಲಿ ಮಾತ್ರ ಮುಖ್ಯ ಅಧಿಕಾರಿಗಳು ಇರ್ತಾರೆ. ಮುಖ್ಯ ಪೇದೆ ಆಗಿರುವಂತಹ ಕಾರಣಕ್ಕೋಸ್ಕರವೇ ವೆಂಕಟೇಶ್ ಅವರು ಆ ಭಾಗದ ರಸ್ತೆಯ ಇನ್ಚಾರ್ಜ್ ಅನ್ನ ವಹಿಸಿಕೊಂಡಿರ್ತಾರೆ. ಅಲ್ಲಿ ಯಾವುದೇ ರೀತಿಯಂತಹ ಕಾರುಗಳನ್ನ ಬಿಡಬಾರ್ದು ಮತ್ತು ಇದನ್ನ ಸಂಪೂರ್ಣವಾಗಿ ರಸ್ತೆಯನ್ನು ನಿರ್ಬಂಧ ಮಾಡಬೇಕು ಅಂತ. ಆದ್ರೆ ಪ್ರಮುಖವಾಗಿ ಪಾಸ್ ಇರುವಂತಹ 3 ವೆಹಿಕಲ್ ಗಳಿಗೆ ಒಳಗಡೆಗೆ ಬರುವಂತಹ ಅವಕಾಶ, ಅಂದ್ರೆ ಜಿಲ್ಲಾಧಿಕಾರಿಯ ಕಚೇರಿಯ ಬಳಿಗೆ ಬರುವಂತಹ ಅವಕಾಶಗಳಿರುತ್ತೆ. ಬಹುತೇಕ ಆ ವಿಚಾರದಲ್ಲಿ ಮಿಸ್ಕಮ್ಯುನಿಕೇಶನ್ ಆದಂತ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ಇದನ್ನು ಉದ್ದೇಶ ಪೂರ್ವಕವಾಗಿ ಆಗಿದೆ ಅಂತ ಈ ಕ್ಷಣದಲ್ಲಿ ಹೇಳೋದಕ್ಕೆ ಬರೋದಿಲ್ಲ. ಬಹುತೇಕ ಮಿಸ್ಕಮ್ಯುನಿಕೇಶನ್ ಆಗಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಹರೀಶ್, ಸೊ ಹಂಗಂದ್ರೆ ಅವರ ಕರ್ತವ್ಯದಲ್ಲಿ ಲೋಪ ಆಗಿದೆ ಇದು. ಸೊ ಹಾಗಾಗಿ ಅವ್ರನ್ನ ಅಮಾನತುಗೊಳಿಸಬೇಕು ಅನ್ನೋದು ಸಚಿವರ ಆಜ್ಞೆಯೋ ಅಥವಾ ವರದಿನೋ ಅದು? ಇಲ್ಲ, ಸಚಿವರು ಹೇಳ್ತಾ ಇರುವಂತ ಪ್ರಕಾರವಾಗಿ ನಾನು ಯಾವುದೇ ರೀತಿಯಾದ ದೂರನ್ನ ಕೊಟ್ಟಿಲ್ಲ ಮುಖ್ಯ ಪೇದೆ ವಿರುದ್ಧ. ಆದ್ರೆ ನನಗೆ ಆಗಿರುವಂತಹ ಸಮಸ್ಯೆ ಬಗ್ಗೆ ನಾನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದೆ ಅನ್ನುವಂಥದ್ದು. ತದನಂತರದಲ್ಲಿ ಹಿರಿಯ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನ ಕೇಳಿದ್ರು. ಆ ವರದಿಯನ್ನು ಎಸಿಪಿ ಅವರು ವರದಿಯನ್ನ ನಗರ ಪೊಲೀಸ್ ಆಯುಕ್ತರಿಗೆ ನೀಡಿದ್ದಾರೆ. ಆ ವರದಿಯ ಪ್ರಕಾರವಾಗಿ ಮುಖ್ಯ ಪೇದೆ ಕರ್ತವ್ಯ ಲೋಪ ಮಾಡಿರುವಂತಹದ್ದು ಸ್ಪಷ್ಟ ಅನ್ನುವಂಥದ್ದನ್ನ ವರದಿಯಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ಈ ಅಮಾನತು ನಡೆದಿದೆ. ಹರೀಶ್, ವೆಂಕಟೇಶ್ ಅವ್ರಿಗೆ ಆಮೇಲೆ ಗೊತ್ತಾಯ್ತಾ ಸಾರಾ ಮಹೇಶ್ ಅವ್ರ ಕಾರು ಅಂತ? ಆಮೇಲೆ ಸ್ಪಷ್ಟನೆ ಕೇಳ್ಬಿಟ್ಟು ಆಮೇಲೆ ಬಿಟ್ರಾ ಅಥವಾ ಬಿಡ್ಲಿಲ್ವಾ? ಇಲ್ಲ, ಸಾರಾ ಮಹೇಶ್ ಅವರ ಕಾರು ಅನ್ನುವಂಥದ್ದು ಅವ್ರಿಗೂ ಗೊತ್ತು. ಯಾಕಂದ್ರೆ ಅವ್ರು ಇಲ್ಲೇ ಕೆಲಸ ಮಾಡುವಂತ ಮುಖ್ಯ ಪೇದೆ. ಹಾಗಾಗಿ ಸಾರಾ ಮಹೇಶ್ ಅವರನ್ನ ನೋಡ್ತಿದ್ದೇನೆ. ಆದ್ರೆ ಸಾರಾ ಮಹೇಶ್ ಅವರ ಕಾರನ್ನ ಬಿಡೋದಕ್ಕೆ ಅವಕಾಶಗಳಿಲ್ಲ ಅನ್ನುವಂಥದ್ದು ಮುಖ್ಯ ಪೇದೆಯ ವಾದವಾಗಿತ್ತು. ಆದ್ರೆ ಸಾರಾ ಮಹೇಶ್ ಅವರು ನನ್ನ ಕಾರ್ಗೆ ಪರ್ಮಿಷನ್ ಇದೆ, 3 ಕಾರ್ಗಳನ್ನ ಒಳಗಡೆ ಬಿಡ್ಬೋದು ಅನ್ನುವಂತಹ ಮಾತುಗಳನ್ನ ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಮಾತುಕತೆಗಳು ಮುಖ್ಯ ಪೇದೆ ಮತ್ತು ಸಚಿವರ ಜೊತೆಯಲ್ಲಿದ್ದಂತಹ ಆಗಿದೆ. ತದನಂತರದಲ್ಲಿ ಕನ್ವಿನ್ಸ್ ಆಗಿ ಒಳಗಡೆ ಬಿಟ್ಟಿರುವಂತಹದ್ದು. ಆದ್ರೆ ನನ್ನನ್ನು ತಡೆದು ಅನ್ನುವಂತ ಮಾಹಿತಿಯನ್ನ ಸಚಿವರು ಹಿರಿಯ ಅಧಿಕಾರಿಗಳಿಗೆ ನೀಡಿದರೆ ಪರಿಣಾಮವಾಗಿ ಈ ಅಮಾನತು ಆಗಿರುವಂತದ್ದು. ಸೊ ಕೆಪಿ, ಈ ಘಟನಾವಳಿಗಳನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನೀವು ಹೇಳ್ದಂಗೆ ಆ ಕಮ್ಯುನಿಕೇಶನ್ ನೀಟಾಗಿ ಮುಖ್ಯ ಪೇದೆಗೆ ತಲುಪಬೇಕಾಗಿತ್ತು. ಆ ಮುಖ್ಯ ಪೇದೆ ಅದನ್ನು ಗಮನಿಸಿ ಮಿನಿಸ್ಟರ್ ಕಾರ್ನ ಒಳಗೆ ಬಿಡಬೇಕಾಗಿತ್ತು ಅನ್ನೋದು ಒಂದು ಪ್ರೊಸೀಜರ್ ಆಗಬೇಕಿತ್ತಲ್ವಾ? ಖಂಡಿತವಾಗ್ಲೂ ಕೂಡ ಹರೀಶ್, ನಾನು ಆಗ್ಲಿಂದ ಅದನ್ನೇ ಹೇಳ್ತಾ ಇರುವಂತಹದ್ದು. ಬಹುತೇಕ ಮುಖ್ಯ ಪೇದೆಗೆ ಕಮ್ಯುನಿಕೇಶನ್ ಗ್ಯಾಪ್ ಆಗಿರುವಂತಹ ಸಾಧ್ಯತೆಗಳೇ ತುಂಬಾ ಹೆಚ್ಚು.
ಈಗಾಗಲೇ ಹೋಗಿರುವಂತ ಕಾರ್ಗಳೆಷ್ಟು ಜಿಲ್ಲಾಧಿಕಾರಿ ಕಚೇರಿ ಒಳಗಡೆ ವಿಜಯಶಂಕರ್ ಅವರ ನಾಮಪತ್ರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತ ಮಾಹಿತಿ ಮುಖ್ಯ ಪೇದೆಗೆ ಬರಬೇಕಾಗಿತ್ತು. ಯಾಕಂದ್ರೆ 3 ಕಾರ್ಗಳ ಮೇಲೆ ಯಾವುದೇ ಕಾರ್ಗಳನ್ನ ಬಿಡೋದಿಲ್ಲ ಅನ್ನುವಂತ ರೂಲ್ಸ್ ಇದೆ. ಹಾಗಾಗಿ ಕೆಪಿ ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ.